ಇವತ್ತೇನು ಗ್ರಾಮ ಸಭೆ ಮಾನ್ಯ ಅಧ್ಯಕ್ಷರು, ಇವತ್ತು ಗಾಂಧೀಜಿ ಕನಸು ಕಂಡಂಥ ಗ್ರಾಮ ಸಭೆ ಇದು. ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷರಾಗಿದ್ದಾರೆ, ನಾನು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದೀನಿ. ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಯೋಜನೆಗಳು ನಿರ್ಧಾರ ಆಗಬೇಕು ಅನ್ನುವಂಥದ್ದು ಮುಂಚೆಯಿಂದ ಬಂದಂಥ ನಮ್ಮ ಪದ್ಧತಿ ಮತ್ತು ನಡವಳಿಕೆ. ಇವತ್ತು ಇದನ್ನು ಕಿತ್ಕೊಂಡು ಅವರು ಕೇಂದ್ರಕ್ಕೆ ಒಯ್ದರು. ನಾನು ಉಪಾಧ್ಯಕ್ಷ ಆದಮೇಲೆ ಮಾನ್ಯ ಅಧ್ಯಕ್ಷರು ಕೇಂದ್ರ ಸರ್ಕಾರದ ಈ ಯೋಜನಾ ಆಯೋಗಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಚರ್ಚೆಗೆ ಹೋಗಿದ್ದೆ. ಅವ್ರು ಏನು ಹೇಳಿದ್ರು ಗೊತ್ತಾ? 74 ಅಮೆಂಡ್ಮೆಂಟ್ ಇಟ್ ಸೆಲ್ಫ್ ಇಸ್ ರಾಂಗ್ ಅಂತ ಹೇಳಿದ್ರು ನನ್ನ ಮುಖದ ಮೇಲೆ. 73, 74 ತಿದ್ದುಪಡಿ ಸಂವಿಧಾನಕ್ಕೆ ಇದೇ ಒಂದು ದೊಡ್ಡ ಬಹಳ ತಪ್ಪು ಅಂತ ಒಂದು ಮಾತು ಅವ್ರ ಹೆಸರನ್ನ ಹೇಳಕ್ಕೆ ಹೋಗೋದಿಲ್ಲ. ಅಂದರೆ ಯಾವ ಥರದ ಮನಸ್ಸುಗಳು ಇವತ್ತು ಕೇಂದ್ರದಲ್ಲಿದ್ದಾವೆ. ಇವತ್ತು ಕೇಂದ್ರ ಯಾವುದಾದ್ರೂ ನೀತಿ ನಿರೂಪಣೆಗಳಾಗಬೇಕಾಗಿದ್ರೆ ನಮ್ಮ ಗ್ರಾಮದಲ್ಲಿ ನನಗೆ ರಸ್ತೆ ಬೇಕು, ಶಾಲೆ ಬೇಕು, ನನಗೆ ಕುಡಿಯಲಿಕ್ಕೆ ನೀರು ಬೇಕು, ಅಥವಾ ನೀರು ಸಮೃದ್ಧಿ ಮಾಡಬೇಕು, ಇದು ಗ್ರಾಮದ ಜನ ನಿರ್ಧಾರ ಮಾಡಿ. ಕೇಂದ್ರ ಜನ ನಜೀರ್ ಸಾಹೇಬರು ಮಾನ್ಯ ಅಧ್ಯಕ್ಷರೇ, ನಜೀರ್ ಸಾಹೇಬರು ಕ್ರಾಂತಿಕಾರಿ ಜಿಲ್ಲಾ ಪಂಚಾಯತ್ ಮತ್ತು ಮಂಡಲ ಪಂಚಾಯತ್ ಕಾನೂನನ್ನು ತಂದಾಗ ಅವ್ರು ಏನ್ ಹೇಳಿದ್ರು? ಅಧಿಕಾರ ಹೆಪ್ಪುಗಟ್ಟಿ ದಿಲ್ಲಿ ಮತ್ತು ಬೆಂಗಳೂರಿನಲ್ಲಿ ಕೂಡಬಾರದು, ಅಧಿಕಾರ ತನ್ನ ಕೊನೆ ಮನುಷ್ಯನ ಕಡೆಗೂ ಕೂಡ ಹರಿಬೇಕು. ಆವಾಗ ಅಧಿಕಾರ ಎಲ್ರಿಗೂ ಚಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬರೀ ಕೆಲವೇ ಯೋಜನೆ. ಮಾನ್ಯ ಅಧ್ಯಕ್ಷರೇ, ಯಾಕೆ ನಾವು ಸಮಸ್ಯೆಗಳು ಎಲ್ಲಾ ನಿರ್ಧಾರಗಳು ದಿಲ್ಲಿಯಲ್ಲಿ ಆಗ್ತವೆ. ಎಲ್ಲಾ ನಿರ್ಧಾರಗಳು ದಿಲ್ಲಿಯಲ್ಲಿ ಆಗಬೇಕಾದ್ರೆ ಪ್ರಜಾತಂತ್ರ ವ್ಯವಸ್ಥೆ ಗತಿಯೇನು? ಇವತ್ತು ಪ್ರಜಾಪ್ರಭುತ್ವ ಯಾಕಿರ್ಬೇಕು? ರಾಜ್ಯ ಸರ್ಕಾರಗಳು ಯಾಕಿರ್ಬೇಕು? ಇವತ್ತು ಗ್ರಾಮ ಪಂಚಾಯತ್ಗಳು ಯಾಕಿರ್ಬೇಕು? ಜಿಲ್ಲಾ ಪಂಚಾಯತ್ಗಳು ಯಾಕಿರ್ಬೇಕು? ಎಲ್ಲನೂ ಕೇಂದ್ರ ಸರ್ಕಾರ ಮಾಡಕ್ಕೆ ಸಾಧ್ಯ ಇದೆಯಾ? ಎಲ್ಲಕ್ಕೂ ಕೇಂದ್ರಕ್ಕೆ ಏನಾದ್ರು ಕನಸು ಬೀಳ್ತಿದ್ಯಾ? ಕೇಂದ್ರಕ್ಕೆ ಅಷ್ಟೊಂದು ಜ್ಞಾನ ಇದೆಯಾ? ನಮ್ಮ ಹಳ್ಳಿಯಲ್ಲಿ ನಮಗೇನು ಬೇಕು ನಾವು ನಿರ್ಧಾರ ಮಾಡ್ತೀವಿ, ಅದು ಗ್ರಾಮ ಸಭೆಯಲ್ಲಿ. ಆ ಗ್ರಾಮ ಸಭೆ ನಿರ್ಧಾರ ಮಾಡೋದನ್ನ ಎತ್ತಿಡಬೇಕಾದಂಥ ಕರ್ತವ್ಯ ಇವತ್ತು ನಮ್ಮ ಕೇಂದ್ರ ಸರ್ಕಾರದ್ದು. ಆದರೆ ಅದನ್ನು ಮಾಡ್ತಾ ಇಲ್ಲ ಇವತ್ತು. ಆದರೆ ಈ ಥರ ಗ್ರಾಮಗಳಲ್ಲಿ ಕೊಟ್ಟಂಥ ಅಧಿಕಾರವನ್ನು ಒಂದು ಮಾತನ್ನು ಹೇಳ್ತೀನಿ ಮಾನ್ಯ ಅಧ್ಯಕ್ಷರು, ಹೆದರಿಕೆ ಆಗ್ತಾ ಇದೆ. ಮುಂದೆ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಗಳನ್ನು ಕಿತ್ತುಕೊಳ್ಳುವಂಥ ಸಮಯ ದೂರಿಲ್ಲ. ಯಾಕಂದ್ರೆ ಆ ಕಡೆ ನಾವು ಹೋಗ್ತಾ ಇದ್ದೀವಿ. ಇವತ್ತು ರಿವರ್ಸ್ ಮಾಡಿದ್ದೀವಿ. ಇವತ್ತು ಫೆಡರಲ್ ವ್ಯವಸ್ಥೆಯನ್ನು ಮುಟ್ಟುಗಳು ಹಾಕಿ ಇವತ್ತು ಕೇಂದ್ರೀಕೃತ ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಾಗ ದೇಶಕ್ಕೆ ಬಹಳ ದೊಡ್ಡ ಗಂಡಾಂತರದ ಮಾನ್ಯ ಅಧ್ಯಕ್ಷರೇ, ಇದು ಬಹಳ ಅಪಾಯಕಾರಿ ಇದೆ. ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಂತವ್ರು ಮಾನ್ಯ ಬಸವನಗೌಡ ಯತ್ನಾಳ್ ಹೋದ್ರು. ಕೇಳಿ ಮಾನ್ಯ ಅಧ್ಯಕ್ಷರೇ, ಅರೆ ನೀವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸ್ಟೇಡಿಯಂ ಹೆಸರನ್ನ ಮೋದಿ ಹೆಸರಲ್ಲಿ ಇಡ್ಲಿಕ್ಕೆ ಬರ್ತದೆ, ನಿಮಗೆ ಗಾಂಧಿ ಹೆಸರು ಇಡ್ಲಿಕ್ಕೆ ನಿಮಗೆ ಮನಸ್ಸಿಲ್ವಾ? ಗಾಂಧಿ ಹೆಸರು ಅಷ್ಟೊಂದು ಅಪಚನ ಆಗ್ತದೆ. ಗಾಂಧಿ ನಮಗೆ ಅಷ್ಟೊಂದು ವಿರೋಧ ಅದ. ಗಾಂಧಿ ಇದ್ದ ಕಾರಣಕ್ಕಾಗಿ ದೇಶದಲ್ಲಿ ಪ್ರಜಾಪ್ರಭುತ್ವ ಬಂದಿದೆ. ಗಾಂಧಿ ಇದ್ದ ಕಾಲಕ್ಕಾಗಿ ಬ್ರಿಟಿಷರು ಹೋಗಿದ್ದಾರೆ. ಗಾಂಧಿ ಇದ್ದ ಕಾಲಕ್ಕಾಗಿ ದೇಶದಲ್ಲಿ ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ, ಬಂಧುತ್ವದ ಮಾತುಗಳು ಓಡಾಡ್ತಾ ಇದ್ದಾವೆ. ಗಾಂಧಿ ಮತ್ತು ಅಂಬೇಡ್ಕರ್ಗೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರು ಕೂಡ ಅವರ ವ್ಯಕ್ತಿತ್ವದಲ್ಲಿ ಏನು ಭಿನ್ನಗಳು ಇದ್ದಿರಲಿಲ್ಲ. ಅವ್ರ ವಿಚಾರ ಅಂತಿಮ ಗುರಿ ಸಮಾಜದ ಕಟ್ಟಕಡೆ, ಮನುಷ್ಯನ ಕಡೆಗೆ ಇತ್ತು. ಅಂಥ ಮಹಾತ್ಮ ಗಾಂಧೀಜಿ ಹೆಸರನ್ನು ಬದಲಾವಣೆ ಮಾಡಬೇಕಾದ್ರೆ ಎಂಥ ದುಷ್ಟ ಮನಸ್ಸುಗಳು ಇವತ್ತು ಇವರಲ್ಲಿದ್ದಾವೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಇವತ್ತೇನು ಈ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾಶ ಮಾಡಲು ಹೊರಟಿದ್ದಾರೆ. ಇದು ಬಹಳ ದೊಡ್ಡ ಅಪಾಯಕಾರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಮಾನ್ಯ ಅಧ್ಯಕ್ಷರೇ ಇನ್ನೊಂದು ಮಾನ್ಯ ಅಧ್ಯಕ್ಷರೇ, ನಾನು ತಾವು ರಾಜ್ಯಪಾಲರ ಅಭಿಭಾಷಣದ ಮೇಲೆ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ, ಸಮಯದ ಒತ್ತಡ ಇತ್ತು. ನಾನು ಅಪರೂಪಕ್ಕೆ ನೀವು ಸಮಯ ಕೊಟ್ಟಿದ್ದೀನಿ. ಸ್ನೇಹಿತರು ಶಾಂತ ರೀತಿಯಿಂದ ಇದ್ದಾರೆ, ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅವ್ರಿಗೆ ಅಭಿವೃದ್ಧಿ. ಯಾಕಂದ್ರೆ ಗಲಾಟೆ ಮಾಡಿದ್ರೆ ಯಾರ ಮಾತು ಯಾರು ಕೇಳೋದಿಲ್ಲ. ಆದರೆ ನಾವು ಏನು ಹೇಳಿದ್ದೀವಿ ಅಲ್ಲ ಮಾನ್ಯ ಅಧ್ಯಕ್ಷರೇ, ಫೆಡರಲ್ ಸಿಸ್ಟಮ್ ಅಲ್ಲಿ ಇದ್ದೀವಿ ನಾವು. ಫೆಡರಲ್ ಸಿಸ್ಟಮ್ ಅಲ್ಲಿ ಇದ್ದೀವಿ. ಕೇಂದ್ರ ಡಾಕ್ಟರ್ ಲೋಹಿಯಾರ್ ಅವರು ಮಾತು ಹೇಳಿದ್ರು ಮಾನ್ಯ ಅಧ್ಯಕ್ಷರೇ, ಚೌಕಂಬ ಪಾರ್ಲಿಮೆಂಟ್ಗೆ ಎಷ್ಟು ಅಧಿಕಾರ ಇದೆಯೋ ಪಂಚಾಯತ್ಗೂ ಅಷ್ಟು ಇರಬೇಕು ಅಧಿಕಾರ ಅನ್ನುವಂಥ ಮಾತನ್ನು ಲೋಹಿ ಹೇಳಿದ್ರು. 4 ಕಂಬದ ವ್ಯವಸ್ಥೆ, ಒಂದು ಪಾರ್ಲಿಮೆಂಟು, ಒಂದು ವಿಧಾನಸಭೆ, ಒಂದು ಜಿಲ್ಲಾ ಪಂಚಾಯತ್, ಒಂದು ಗ್ರಾಮ ಪಂಚಾಯತ್. ಈ 4 ಕಂಬಗಳು ಗಟ್ಟಿಯಾಗಿರಬೇಕು, ಚೌಕಂಬ ವ್ಯವಸ್ಥೆ ಬರಬೇಕಂತ. ಆದರೆ ಒಂದು ಕಂಬವನ್ನು ಸಂಪೂರ್ಣವಾಗಿ ಮುರಿದು ಹಾಕಿದ್ರಿ. 3 ಕಂಬಿನ ಮೇಲೆ ಮಂಚ ನಿಲ್ಲೋದಿಲ್ಲ, 3 ಕಾಲದ ಮೇಲೆ ಕಾಟ್ ನಿಲ್ಲೋದಿಲ್ಲ. ಹಾಗಾಗಿ ಚೌಕಂಬ ವ್ಯವಸ್ಥೆಗೆ ಬಹಳ ದೊಡ್ಡ ಅಪಾಯವನ್ನು ತಂದಿದ್ದಾರೆ.